ಅಧಿವೇಶನಕ್ಕೆ 24 ಗಂಟೆ ಅಷ್ಟೇ ಬಾಕಿ ಇದೆ. ಅಧಿಕೃತ ಖಾತೆ ಹಂಚಿಕೆ ಯಾವಾಗ? ಆಗಸ್ಟ್ 3ನೇ ತಾರೀಕು 19 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಆದರೆ ಇದುವರೆಗೂ ಖಾತೆ ಹಂಚಿಕೆ ಆಗಿಲ್ಲ. ಈಗ ಅಧಿವೇಶನ ಶುರುವಾಗುತ್ತೆ. 19 ಸಚಿವರ ಪೈಕಿ 11 ಖಾತೆಗಳ ಹಂಚಿಕೆಯನ್ನ ಸಿಎಂ ಡಿಕೆ ಶಿವಕುಮಾರ್ ಮಾಡಿದ್ದಾರೆ. ಪ್ರಮಾಣ ವಚನ ಮುಗಿದು 10 ದಿನ ಕಳೆದ್ರೂ ಕೂಡ ಖಾತೆ ಕಗ್ಗಂಟು ಬಗೆಹರಿದಿಲ್ಲ. ಈ 10 ದಿನದಲ್ಲಿ ಶಾಸಕರು ಅನೇಕರು ಅಸಮಾಧಾನವನ್ನ ಹೊರಹಾಕಿದ್ರು. ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಅವರನ್ನ ಸಮಾಧಾನ ಪಡಿಸೋ ಕೆಲಸವೇ ಈ 10 ದಿನ ನಡೆಯಿತು. ಖಾತೆ ಹಂಚಿಕೆ ಇನ್ನೂ ಕೂಡ ಆಗಿಲ್ಲ. ಆಗಸ್ಟ್ 3ನೇ ತಾರೀಕು ಪ್ರಮಾಣ ವಚನ ಸ್ವೀಕರಿಸಿತ್ತು. ಈಗ 11 ಸಚಿವರಿಗೆ ಖಾತೆ ಹಂಚಿಕೆ ಆಗಿದೆ. ಇನ್ನೂ 8 ಜನ ಸಚಿವರಿಗೆ ಖಾತೆ ಹಂಚಿಕೆ ಫೈನಲ್ ಆಗಿಲ್ಲ. ಹೈಕಮಾಂಡ್ ಒಪ್ಪಿಗೆ ನೀಡಿರೋ 11 ಖಾತೆಗಳನ್ನ ಡಿಕೆ ಶಿವಕುಮಾರ್ ಹಂಚಿಕೆ ಮಾಡಿದ್ದಾರೆ. ಹಾಗಾದ್ರೆ ಉಳಿದ ಸಚಿವರಿಗೆ ಖಾತೆ ಹಂಚಿಕೆ ಮಾಡೋದು ಯಾವಾಗ? ಇನ್ನೊಂದು ಗಂಟೆಯಲ್ಲಿ ಲೋಕಭವನಕ್ಕೆ ಖಾತೆ ಹಂಚಿಕೆಯ ಪಟ್ಟಿ ರವಾನೆ ಆಗತ್ತೆ. ಖಾತೆ ಹಂಚಿಕೆ ಗೊಂದಲದ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಚಿವರ ಬದಲಾವಣೆ ಪ್ರಶ್ನೆ ಕೇಳಿದಾಗ ಯಾವುದು ಆಗಲ್ಲ ಅಂತ ಹೇಳಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಯಾಕಂದ್ರೆ ಹಿರಿಯ ಶಾಸಕರೇ ಸಿಟ್ಟಿಗೆದ್ರು, ಸಚಿವ ಸ್ಥಾನ ಬೇಕೇ ಬೇಕು ಅಂತ ಹಠ ಹಿಡಿದ್ರು. ಅವರನ್ನ ಸಮಾಧಾನ ಪಡಿಸೋದಕ್ಕೆ ಒಂದಷ್ಟು ಅದಲು ಬದಲಾಗತ್ತೆ ಸಚಿವ ಸ್ಥಾನದಲ್ಲಿ ಅಂತ ಹೇಳಲಾಗಿತ್ತು. ಅಂತದೊಂದು ಸೂತ್ರವನ್ನ ಹೆಣೆದಿದ್ರು ಸಿಎಂ ಡಿಕೆ ಶಿವಕುಮಾರ್. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಅದು ಯಾವುದು ಆಗೋದಿಲ್ಲ ಅಂತ ಹೇಳಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಸದ್ಯಕ್ಕೆ ಖಾತೆ ಹಂಚಿಕೆ ಮಾಡಿದ್ರೆ ಸಾಕು, ಯಾಕಂದ್ರೆ ಅಧಿವೇಶನ ಶುರುವಾಗತ್ತೆ. ಇನ್ನೊಂದು ಗಂಟೆಲೆಲ್ಲ ನಿಮ್ಗೆಲ್ಲ ರಾಜಭವನದಿಂದ ಬರ್ತದೆ. ಹೋಗಿ ಯಾವ ಬದಲಾವಣೆನೂ ಇಲ್ಲ. ಇನ್ನೊಂದು ಗಂಟೆಲೆಲ್ಲ ನಿಮ್ಗೆಲ್ಲ ರಾಜಭವನದಿಂದ ಬರ್ತದೆ. ಹೋಗಿ ಯಾವ ಬದಲಾವಣೆನೂ ಇಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಖಾತೆ ಹಂಚಿಕೆಯ ಬಗ್ಗೆ ಈ ರೀತಿ ಸಾಕಷ್ಟು ಬಾರಿ ಭರವಸೆ ಮಾತುಗಳು ಸಿಕ್ಕಿದೆ, ಇವತ್ತಾಗತ್ತೆ ನಾಳೆ ಆಗತ್ತೆ ಅಂತ. ಈಗ ಖುದ್ದು ಸಿಎಂఏ ಹೇಳಿದ್ದಾರೆ ಇನ್ನೊಂದು ತಾಸಲ್ಲಿ ಕ್ಲಾರಿಟಿ ಸಿಗತ್ತೆ ಅಂತ. ಸೊ ಹಾಗಾಗಿ 19 ಸಚಿವರ ಖಾತೆ ಯಾವ್ಯಾವುದು ಅನ್ನೋದು ಕ್ಲಾರಿಟಿ ಸಿಗತ್ತಾ ಒಂದು ತಾಸಲ್ಲಿ? ಶ್ವೇತಾ, ಸಿಗಬಹುದಾದಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಒಂದು, ಈಗಾಗಲೇ ಸಿಎಂ ಕಚೇರಿಯಿಂದ ಬಹಿರಂಗಗೊಂಡಿರ್ತಕ್ಕಂತಹ ಹೆಸರುಗಳ ಪೈಕಿ ಬಹುತೇಕ ಹೆಸರುಗಳು ಅಂತಿಮ ಆಗ್ತಾ ಇದ್ದಾವೆ. ಆದರೆ ಕೆಲವರ ಹೆಸರುಗಳಲ್ಲಿ ಖಾತೆಗಳು ಇಲ್ಲದೆ ಅಂದರೆ ಖಾಲಿ ಹೆಸರುಗಳು ಇದ್ವು. ಅಂದರೆ ಅವರಿಗೆಲ್ಲ ಖಾತೆ ಹಂಚಿಕೆ ವಿಚಾರದಲ್ಲಿ ಕೆಲ ಬದಲಾವಣೆಗಳು ಆಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಯಾಕಂದರೆ ಒಮ್ಮೆ ಅಧಿಕೃತವಾಗಿ ಪಟ್ಟಿ ಲೋಕಭವನಕ್ಕೆ ಕಳಿಸಿದ ಮೇಲೆ ಬದಲಾವಣೆ ಮಾಡಲಿಕ್ಕೆ ಹೋದರೆ, ಕಳೆದ ಬಾರಿ ಸಚಿವ ಸಂಪುಟ ವಿಸ್ತರಣೆ ವೇಳೆ ಆದಂಥ ಗೊಂದಲವನ್ನು ನೋಡಿದ್ದೀವಿ. ಎಸ್ ಮಲ್ಲಿಕಾರ್ಜುನ್ ಅವರನ್ನ ತರೋದಕ್ಕೋಸ್ಕರ ಮಂಕಾಳ ವೈದ್ಯರನ್ನ ಕೈ ಬಿಡಬೇಕಾಯಿತು. ಅಂತಿಮ ಪಟ್ಟಿಯಲ್ಲಿ ಹೆಸರು ಘೋಷಣೆ ಮಾಡಿದ್ರು ಕೂಡ ಅವರನ್ನು ಕೈ ಬಿಡಬೇಕಾಯಿತು. ಗಾಯತ್ರಿ ಶಾಂತೇಗೌಡರ ಹೆಸರು ಫೈನಲ್ ಆಗಿ ಅಂತಿಮ ಪಟ್ಟಿಯಲ್ಲಿ ಬಂದರೂ ಕೂಡ ಅವರು ಪ್ರಮಾಣ ವಚನವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಲಿಲ್ಲ. ಅವರ ರಿಪ್ಲೇಸ್ಮೆಂಟ್ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ಅಧಿಕೃತವಾಗಿ ಖಾತೆ ಹಂಚಿಕೆಯ ಪಟ್ಟಿ ಲೋಕಭವನ ತಲುಪೋದಕ್ಕಿಂತ ಮುಂಚಿತವಾಗಿ ಏನೇ ಬದಲಾವಣೆಗಳಿದ್ರು ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಈ ತನಕ ಲೋಕಭವನಕ್ಕೆ ಪಟ್ಟಿಯನ್ನು ರವಾನೆ ಮಾಡಿಲ್ಲ. ಈಗ ಕೆಲ ಹಿರಿಯ ನಾಯಕರು ಅಸಮಾಧಾನಗೊಂಡಿದ್ದಾರೆ. ತಾವು ಕೇಳಿದ ಖಾತೆಗಳನ್ನು ಕೊಟ್ಟಿಲ್ಲ ಅಂತೇಳಿ ಬೇಸರಗೊಂಡಿದ್ದಾರೆ. ಅದರಲ್ಲಿ ನರೇಂದ್ರ ಸ್ವಾಮಿ ಇರ್ಬೋದು, ಶಿವರಾಜ್ ಸಂಗಡಿಗೆ ಇರ್ಬೋದು, ಎಲ್ಲರೂ ಸಮಾಜ ಕಲ್ಯಾಣ ಖಾತೆಗಾಗಿ ಪಟ್ಟು ಹಿಡಿದಿದ್ರು. ಆದರೆ ಅವರಿಗೆ ಆ ಖಾತೆ ಸಿಕ್ಕಿಲ್ಲ. ಅದನ್ನು ಮುನಿಯಪ್ಪ ಅವರು ದೆಹಲಿ ನಾಯಕರನ್ನ ಭೇಟಿಯಾಗಿ ಅಂತಿಮವಾಗಿ ಪಟ್ಟು ಹಿಡಿದಂತೆ ಅವರು ಆ ಸಾಧಿಸಿಕೊಂಡು ಬಂದಿದ್ದಾರೆ. ಹೀಗಾಗಿ ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಕೊಟ್ಟಿರೋ ಕಾರಣಕ್ಕಾಗಿ ಕೆಲವರಿಗೆ ಬೇಸರ ಇದೆ. ಆ ಬೇಸರವನ್ನು ತಣಿಸೋದಕ್ಕೆ ಅವರಿಗೆ ಯಾವ ಖಾತೆಯನ್ನು ಕೊಡ್ತಾರೆ ಅಂದಾಗ ತಂಗಡಿಗೆ ಹೆಸರು ಕೂಡ ಈಗ ಸದ್ಯಕ್ಕೆ ಬಹಿರಂಗ ಆಗಿರ್ತಕ್ಕಂಥ ಹೆಸರುಗಳ ಪಟ್ಟಿಯಲ್ಲಿ ಇಲ್ಲ. ನರೇಂದ್ರ ಸ್ವಾಮಿ ಅವ್ರಿಗೂ ಯಾವ ಖಾತೆ ಅನ್ನೋದ್ರ ಬಗ್ಗೆ ಈಗ ಬಹಿರಂಗ ಆಗಿರ್ತಕ್ಕಂಥ ಪಟ್ಟಿಯಲ್ಲಿ ಹೆಸರು ಕಾಣ್ತಾ ಇಲ್ಲ. ಇದು ಕೇವಲ ಮಾಹಿತಿ ಅಷ್ಟೇ. ಅಧಿಕೃತವಾಗಿ ಘೋಷಣೆ ಆದಮೇಲೆ ಯಾವ ಬದಲಾವಣೆಯನ್ನು ಮಾಡಿಕೊಡ್ಬೋದು, ಅದಕ್ಕೂ ಮುಂಚಿತವಾಗಿ ಯಾವುದೇ ಬದಲಾವಣೆಗಳಿದ್ರು ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಒಂದಷ್ಟು ಫೈನಲ್ ಕರೆಕ್ಷನ್ಸ್ಗಳು ಈಗ ನಡೀತಾ ಇದೆ. ಆ ಕರೆಕ್ಷನ್ಸ್ ಮುಗಿದ ಮೇಲೆಯೇ ಲೋಕಭವನಕ್ಕೆ ಪಟ್ಟಿಯನ್ನು ಮುಖ್ಯಮಂತ್ರಿಗಳು ರವಾನೆ ಮಾಡಬೇಕಾಗುತ್ತೆ. ಒಂದು ವೇಳೆ ಘೋಷಣೆ ಆದಮೇಲೆ ಬದಲಾವಣೆಗೆ ಮುಂದಾದರೆ ಮತ್ತಷ್ಟು ಗೊಂದಲಗಳು ಏರ್ಪಡುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಆ ಕಾರಣಕ್ಕಾಗಿ ಈಗ ಫೈನಲ್ ಕರೆಕ್ಷನ್ಸ್ ಆಗ್ತಾ ಇದೆ. ಈಗ ಆರೋಗ್ಯ ಇಲಾಖೆಯನ್ನ UT ಖಾದರ್ ಅವರು ನಿಭಾಯಿಸ್ತಾ ಇದ್ದಾರೆ. ಈಗ ಅಲ್ಪಸಂಖ್ಯಾತ ಮತ್ತು ಹಜ್ ಖಾತೆಯನ್ನ ಖಾದರ್ ಅವರಿಗೆ ಕೊಡ್ತಾ ಇದ್ದಾರೆ. ಹೀಗಾಗಿ ಆರೋಗ್ಯ ಖಾತೆಯನ್ನು ಯಾರಿಗೆ ಕೊಡಬೇಕು ಅನ್ನುವುದರ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಇದೆ. ಜಮೀರ್ ಅಹಮದ್ ಅವರ ಬಳಿ ಇದ್ದಂತ ಅಲ್ಪಸಂಖ್ಯಾತ ಕಲ್ಯಾಣ ಖಾತೆಯನ್ನು ಕಳೆದ ಬಾರಿ ಅವರು ಕ್ಯಾಬಿನೆಟ್ ನಲ್ಲಿ ಅದನ್ನು ನಿಭಾಯಿಸಿದ್ರು. ಅದನ್ನ ಕಿತ್ತು ಈಗ ಖಾದರ್ ಅವರಿಗೆ ಕೊಡ್ತಾ ಇರೋ ಕಾರಣಕ್ಕಾಗಿ
ಜಮೀರ್ ಅವರನ್ನ ಸಮಾಧಾನ ಪಡಿಸೋದಕ್ಕೆ ಯಾವುದನ್ನ ಉಳಿಸ್ತಾರೆ? ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಅವರಿಗೆ ವಸತಿ ಖಾತೆಯನ್ನ ಮಾತ್ರ ನೀಡಲಾಗಿದೆ ಅನ್ನುವಂತ ಮಾಹಿತಿಗಳಿದಾವೆ. ಇದೇ ಅಧಿಕೃತವಾ ಅಥವಾ ಇದಕ್ಕೆ ಹೆಚ್ಚುವರಿಯಾಗಿ ಏನಾದ್ರು ಅವರಿಗೆ ಖಾತೆಗಳನ್ನ ಕೊಡ್ತಾರಾ? ಈ ಕರೆಕ್ಷನ್ಸ್ ಅನ್ನ ಫೈನಲ್ ಮಾಡುವಂತ ಹಂತದಲ್ಲಿ ಈಗ ಮುಖ್ಯಮಂತ್ರಿಗಳಿದ್ದಾರೆ. ಈಗ ಮುಖ್ಯಮಂತ್ರಿಗಳು ಅದನ್ನ ಪಟ್ಟಿಯನ್ನ ಫೈನಲ್ ಮಾಡಿದ ಬಳಿಕ ಲೋಕಭವನಕ್ಕೆ ಕಳಿಸ್ಕೊಡ್ಲಾಗುತ್ತೆ. ಹಾಗಾಗಿ ಅಧಿಕೃತವಾಗಿ ಘೋಷಣೆ ಆದಾಗ ಬದಲಾವಣೆ ಮಾಡೋದು ಬೇಡ, ಅಧಿಕೃತ ಘೋಷಣೆ ಆಗುವ ಮುನ್ನವೇ ಏನೇ ಇದ್ರೂ ಬದಲಾವಣೆಗಳನ್ನ ಮಾಡೋಣ ಅನ್ನುವ ಕಾರಣಕ್ಕಾಗಿಯೇ ಈ ತನಕ ಇನ್ನು ಲೋಕಭವನಕ್ಕೆ ಪಟ್ಟಿ ಹೋಗದೇ ಇರೋದಕ್ಕೆ ಅದೇ ಕಾರಣ. ಹೈಕಮಾಂಡ್ ನ ಕನ್ಸಲ್ಟ್ ಮಾಡಿ ಈ ಬದಲಾವಣೆಗಳನ್ನು ಮುಖ್ಯಮಂತ್ರಿಗಳು ಮಾಡೋದಕ್ಕೆ ಮುಂದಾಗಿದ್ದಾರೆ. ಖಾತೆ ಹಂಚಿಕೆ ಆದ್ಮೇಲೆ ಜಟಾಪಟಿ ಆಗಬಾರ್ದು, ಅದಕ್ಕೆ ಮುಂಚಿತವಾಗಿಯೇ ಕರೆಕ್ಷನ್ಸ್ ಅನ್ನ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಪಟ್ಟಿ ಇನ್ನು ಲೋಕಭವನ ತಲುಪದೇ ಇರುವುದಕ್ಕೆ ಅದೇ ಪ್ರಮುಖ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ. ಶ್ವೇತಾ, ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.